ನಮಸ್ತೆ ಎಲ್ಲರಿಗೂ. ನನಗೆ ಯಶವಂತ್ ಬಂದು ನಂದು ಬಿಗ್ ಬಾಸ್ಗಿಂತ ಮುಂಚೆ ನಂದು ಯಾವ್ಯಾವ ಡಾಗ್ನ ನಾನು ಲಾಂಚ್ ಮಾಡಿದ್ದೀನಿ ಎಲ್ಲದಕ್ಕೂ ಫಸ್ಟ್ ಬಂದು ನನಗೆ ಇಂಟರ್ವ್ಯೂ ಮಾಡ್ತಾಯಿದ್ರು. ಅವಾಗಿಂದ ಪರಿಚಯ. ಅವಾಗಲೇ ಹೇಳ್ತಾ ಇದ್ದೆ, ನೀವು ಆ್ಯಂಕರ್ ಥರ ಕಾಣಿಸಲ್ಲ, ಹೀರೋ ಥರ ಕಾಣಿಸ್ತೀರಾ ಅಂತ. ಇವತ್ತು ಒಂದೊಂದು ಪೋಸ್ಟ್ರು ನಾನು ಹಿಂದೆ ನೋಡ್ತಾ ಇದ್ದೀನಿ, ಅದು ಡ್ಯಾನ್ಸ್ ಪೋಸ್ಟ್ ಅನ್ನಿಸ್ತಾ ಇಲ್ಲ, ಒಂದು ಮೂವಿ ಪೋಸ್ಟ್ರು ಥರ, ಒಂದು ಸ್ಟೈಲಾಗಿ ಅವ್ರ ಕೈ ಹಿಂಗನ್ನೋದಾಗಲಿ ಅದೆಲ್ಲ ನೋಡ್ತಾ ಇದ್ರೆ ಒಂದು ಭಾವ ಇದೆಯಲ್ಲ, ಫೇಸ್ ಎಕ್ಸ್ಪ್ರೆಷನ್ನು, ಒಂದು ಡ್ಯಾನ್ಸ್ ಮಾಡೋ ರೀತಿ, ಅಲ್ಲಿ ಎಲ್ಲ ಡ್ಯಾನ್ಸರ್ಸು, ಆಮೇಲೆ ಇವರು ಮೇಡಮ್ ಅಂತೂ ಪಕ್ಕಾ ಡ್ಯಾನ್ಸರ್ಸೇ, ಆದ್ರೂ ಇವರು ಹೊಸ್ದಾಗಿ ಕಲ್ತಿದ್ರು ಎಲ್ಲರೂ ಈಕ್ವಲ್ ಆಗಿ ಮಾಡಿದ್ದಾರೆ. ಆಮೇಲೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾರೆ. ಅಂದರೆ ಒಂದು ಡ್ರೆಸ್ ಸೆನ್ಸ್ ಆಗ್ಬೋದು, ಅವ್ರ ಸ್ಟೈಲ್ ಆಗ್ಬೋದು, ಫೇಸ್ ಎಕ್ಸ್ಪ್ರೆಷನ್ ಆಗ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಮಟ್ಟಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇವ್ರ ಜೊತೆ ಸೇರಿ ಆಲ್ಬಮ್ ಸಾಂಗ್ ಮಾಡಬೇಕಿತ್ತು. ಕಾರಣಾಂತರದಿಂದ ನಾವು ಸ್ವಲ್ಪ ಸ್ಲೋ, ಅವ್ರ ಮಾತಿಗೆ ನಾನು ಇನ್ನು ಮಾಡೋಣ ಅಂತ ಇದು ಮಾಡ್ತಾ ಇದ್ವಿ. ಇನ್ನೊಂದು ಸಾಂಗು ನಾವು ಅವರು ಇವಾಗ ಮಾಡಬೇಕಂತ ಅನ್ನಿಸ್ತಾ ಇದೆ, ಯಾಕಂದರೆ ಆ ಲೆವೆಲಿಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ಅಂತೂ ಮ್ಯೂಸಿಕ್ ಆಗಲಿ, ತೆಗ್ದಿರೋದಾಗಲಿ, ಡ್ರೆಸ್ ಆಗಲಿ, ಇವರು ಅಷ್ಟು ಜನದಲ್ಲಿ ಎದ್ದು ಕಾಣಿಸ್ತಾರೆ ಹೀರೋ ಥರ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಸಾಂಗ್ ಥರ ಇನ್ನೂ ನೆಕ್ಸ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮೂವಿಲಿ ಹೀರೋ ಆಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು. ನಮಗೆ ಭಾಷಣ ಮಾಡೋ ಥರ ಬರಲ್ಲ, ದಯವಿಟ್ಟು ತಪ್ಪದೆ. ನೀವು ಹಿಂಗೆ ಮಾತಾಡಿದ್ರೇ ಚಂದ ಸರ್ ಅಲ್ವಾ? ನಿಮ್ಮ ಯಶವಂತ್ ಅವರ ಆಲ್ಬಮ್ ಸಾಂಗಿಗೂ ನಾವು ಕಾಯ್ತಾ ಇರ್ತೀವಿ ನೆಕ್ಸ್ಟು. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆ ಸತೀಶ್ ಕಡಬಂ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.